ಎಲ್ಲ ಕಡೆ ಕೇಳ್ತಾ ಇರ್ತೀರಾ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಎಲ್ರಿಗೂ ಇಂಟ್ರೆಸ್ಟ್ ಇರುತ್ತೆ. ಮ್ಯೂಚುವಲ್ ಫಂಡ್ ಬಗ್ಗೆ ತಿಳ್ಕೊಳಕ್ಕೂ ಇಂಟ್ರೆಸ್ಟ್ ಇರುತ್ತೆ. ಬಟ್ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅಂತಾನೆ ನಮ್ಗೆ ಗೊತ್ತಿರಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮ್ಯೂಚುವಲ್ ಫಂಡ್ ನಮ್ಮಂತ ಮಿಡಲ್ ಕ್ಲಾಸ್ ಅವ್ರನ್ನು ಕೋಟ್ಯಾಧೀಶ್ವರನಾಗ ಮಾಡೋಷ್ಟು ಪವರ್ ಇದೆ. ಹೇಗೆ ಅಂತ ಅನಿಸ್ತಿದೆ ಅಲ್ವಾ? ನೀವು ಈ ಸ್ಕ್ರೀನಲ್ಲಿ ನೋಡಿ, ಲಾಸ್ಟ್ 25 ವರ್ಷದಿಂದ ಮ್ಯೂಚುವಲ್ ಫಂಡ್ ಕಂಪನಿಗಳು ಯಾವ್ಯಾವ ತರ ರಿಟರ್ನ್ ಕೊಟ್ಟಿದ್ದೇವೆ ಅಂತ ನೋಡಿ. ವರ್ಸ್ಟ್ ಅಂದರೆ ವರ್ಸ್ಟ್, ಈ ಮ್ಯೂಚುವಲ್ ಫಂಡ್ ಸರಿನೇ ಇಲ್ಲ ಅನ್ನೋ ಕಂಪ್ನಿ 8% ರಿಟರ್ನ್ ಕೊಟ್ಟಿದೆ. ಬೆಸ್ಟ್ ಅಂದರೆ ಬೆಸ್ಟ್, ಸೂಪರ್ ಅನ್ನೋ ಕಂಪ್ನಿ 23% ರಿಟರ್ನ್ ಕೊಟ್ಟಿದೆ. ನಾವು ಸುಮ್ಮನೆ ಯೋಚನೆ ಮಾಡೋಣ, ಬೆಸ್ಟ್ ರಿಟರ್ನ್ ಕೊಟ್ಟಿರೋ ಮ್ಯೂಚುವಲ್ ಫಂಡಲ್ಲಿ ನಾನು ತಿಂಗಳ 2,000 ಇನ್ವೆಸ್ಟ್ ಮಾಡ್ತಿದ್ದೆ. ಇವತ್ತು ಎಷ್ಟಾಗಿದೆ ಅಂತ ಚೆಕ್ ಮಾಡೋಣ. ಇವತ್ತು ಆ ವ್ಯಾಲ್ಯೂ 3 ಕೋಟಿ ಆಗಿದೆ, 3 crores. ನಾವು 2,000 ಇನ್ವೆಸ್ಟ್ ಮಾಡ್ಕೊಂಡ್ಬಂದಿದ್ರೆ ಈ ಫಂಡಲ್ಲಿ ಇವತ್ತು 3 ಕೋಟಿ ಆಗಿದೆ. ನೀವು ಯಾವ ಸೈಟು ಎಲ್ಲಿ ದುಡ್ಡು ಹಾಕಿದ್ರು ಇಷ್ಟೊಂದು ದುಡ್ಡು ಬರ್ತಾ ಇರಲಿಲ್ಲ. ನಿಮಗೆ ಇವಾಗ ಅನ್ನಿಸ್ತಿರ್ಬೇಕು ಮೈಂಡಲ್ಲಿ, ಯಪ್ಪ ನಮ್ಮ ಅಪ್ಪ ಏನಾದರೂ 2,000 ರೂಪಾಯಿ ಹಾಕೊಂಬಂದಿದ್ರೆ ಇವತ್ತು 3 ಕೋಟಿ, ನಾನು 3 ಕೋಟಿ ಬೇಡ ಹಾಳಾಗೋಲಿ 1 ಕೋಟಿ ಸಿಕ್ಕಿದ್ರು ನಾನು ಆರಾಮಾಗಿ ಜೀವನ ಮಾಡ್ತಿದ್ದೆ, ಕೆಲಸಕ್ಕೆ ಹೋಗೋದು ಬೇಕಾಗಿರಲಿಲ್ಲ, ಆರಾಮಾಗಿ ಕುತ್ಕೊಂಡು ಜೀವನ ಮಾಡ್ತಿದ್ದೆ ಅಂತ ಅನ್ನಿಸ್ತಿದೆ ಅಲ್ಲ. ನಮ್ಮ ಅಪ್ಪ ಅಮ್ಮರು ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಿಲ್ಲ ಅಂದರೆ 25 ವರ್ಷದಿಂದ ನಮ್ಮ ದೇಶ ಬಡ ದೇಶ. ನೀವು ನಿಮ್ಮ ಅಪ್ಪ ಅಮ್ಮನ ಯಾರನ್ನೇ ಕೇಳಿ ಅವ್ರು ಹೇಳ್ತಾರೆ ನಮಗೆ ತಿನ್ನಕ್ಕೆ ಕಷ್ಟ ಆಗ್ತಿತ್ತು, ನಾವು ಊಟಕ್ಕೋಸ್ಕರ ಪರದಾಡ್ತಿದ್ವಿ. ಯಾಕಂದರೆ ಅಷ್ಟು ಕಷ್ಟ ಇತ್ತು ಅವಾಗ. ಅವ್ರ ಗೋಲ್ ಏನಿತ್ತು, ಊಟ ಮಾಡಬೇಕು, ಮಲ್ಕೊಬೇಕು, ಕೆಲಸ ಮಾಡಬೇಕು, ಇದೇ ಗೋಲ್ ಇತ್ತು. ಇನ್ವೆಸ್ಟ್ಮೆಂಟು, ಸೇವಿಂಗ್ಸ್ ಈ ಥರ ತಲೆನೇ ಕೆಡಿಸ್ಕೊಂತಿರ್ಲಿಲ್ಲ ಅವರು. ಆಮೇಲೆ ಅವ್ರಿಗೆ ನಾಲೆಡ್ಜ್ ಕೂಡ ಇರ್ತಿರ್ಲಿಲ್ಲ. ಅವಾಗ ಈ ಥರ ಯೂಟ್ಯೂಬು, ಇನ್ಸ್ಟಾಗ್ರಾಮು ಯಾವುದು ಇರ್ತಿರ್ಲಿಲ್ಲಲ್ಲ. ಇವಾಗ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ನಮಗೆ ನಾಲೆಡ್ಜ್ ಫ್ರೀಯಾಗಿ ಸಿಗುತ್ತೆ. ನಾನು ಈ ವಿಡಿಯೋದಲ್ಲಿ ಏನೇನು ಹೇಳಿದ್ದೀನಿ ಪ್ರತಿಯೊಂದು ರಿಟರ್ನು ಡೇಟಾ ಇಟ್ಕೊಂಡು ಹೇಳಿರೋದು, ಬಾಯಿಗೆ ಬಂದಂಗೆ ಹೇಳಿಲ್ಲ. ನಿಮಗೆ ಇದ್ರ ಬಗ್ಗೆ ಚೆಕ್ ಮಾಡಬೇಕಂದ್ರೆ ನಾನು ನ್ಯೂಸ್ ಆರ್ಟಿಕಲ್ದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಕೂಡ ಚೆಕ್ ಮಾಡ್ಬೋದು. ಇದೆಲ್ಲ ಕೇಳಿದ್ಮೇಲೆ ನಿಮಗೆ ಅನಿಸ್ತಾ ಇರುತ್ತೆ, ಇಷ್ಟು ಸೂಪರ್ ಆಗಿದೆಯಲ್ಲ ಮ್ಯೂಚುವಲ್ ಫಂಡ್ ಅಂದರೆ, ಇಷ್ಟು ಚೆನ್ನಾಗಿದೆಯಲ್ವಾ, ನಾನು ಇನ್ವೆಸ್ಟ್ ಮಾಡಬೇಕು, ಬಟ್ ನನಗೆ ಗೊತ್ತಿಲ್ಲ ಇನ್ವೆಸ್ಟ್ ಮಾಡೋಕ್ಕೆ. ಈ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಮ್ಯೂಚುವಲ್ ಫಂಡ್ ಏನು ಅಂತ ಅರ್ಥ ಆಗುತ್ತೆ. ಹಾಗಿದ್ರೆ ಮ್ಯೂಚುವಲ್ ಫಂಡ್ ಅಂದರೆ ಏನು, ಮ್ಯೂಚುವಲ್ ಫಂಡ್ ಹೆಂಗೆ ವರ್ಕ್ ಆಗುತ್ತೆ? ಮ್ಯೂಚುವಲ್ ಅಂದರೆ ಕನ್ನಡದಲ್ಲಿ ಪರಸ್ಪರ ಸೇರಿಕೊಂಡು ಅಂತ ಅರ್ಥ. ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಮಗೆ ಹೆವಿ ನಾಲೆಡ್ಜ್ ಇರಬೇಕು. ಆ ಕಂಪ್ನಿ ಹೆಂಗೆ ವರ್ಕ್ ಆಗುತ್ತೆ, ಈ ಕಂಪ್ನಿ ಫ್ಯೂಚರ್ ಏನು, ಈ ಕಂಪ್ನಿ ಏನೇನು ಮಾಡುತ್ತೆ, ಪ್ರತಿಯೊಂದು ಡೀಟೇಲ್ ಬಗ್ಗೆ ನಾವು ತಿಳ್ಕೊಬೇಕು. ಬಟ್ ನಮ್ಮ ಹತ್ರ ನಾಲೆಡ್ಜ್ ಇರಲ್ಲ. ಫಸ್ಟ್ ಅದು ತಿಳ್ಕೊಳಕ್ಕೆ ನಮ್ಮ ಹತ್ರ ಟೈಮು ಇರಲ್ಲ. ಅದಕ್ಕೋಸ್ಕರ ಗೌರ್ಮೆಂಟ್ ಏನು ಮಾಡಿದೆ, ಈ ಮ್ಯೂಚುವಲ್ ಫಂಡ್ ಕಂಪ್ನಿಗಳಿಗೆ ಲೈಸೆನ್ಸ್ ಕೊಟ್ಟಿದೆ. ನೀವು ಜನಗಳ ದುಡ್ಡು ತಗೊಂಡು ನೀವು ಅವ್ರ ಬಿಹಾಫ್ ಆಫ್ ಇನ್ವೆಸ್ಟ್ ಮಾಡಿ ಅವರಿಗೆ ರಿಟರ್ನ್ ವಾಪಸ್ ಕೊಡ್ಬೋದು ಅಂತ. ಈ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನನ್ನ ಹತ್ರ 50,000, ನಿಮ್ಮ ಹತ್ರ 50,000, ಇನ್ನೊಬ್ರ ಹತ್ರ 1,00,000, ಇನ್ನೊಬ್ರ ಹತ್ರ 1,000, ಇನ್ನೊಬ್ರ ಹತ್ರ 2,000, ಈ ಥರ ದುಡ್ಡು ಇಸ್ಕೊಂಡು ಒನ್ಸ್ ದುಡ್ಡೆಲ್ಲ ಪೂಲ್ ಆಗುತ್ತಲ್ಲ, ದುಡ್ಡೆಲ್ಲನೂ ಸೇರ್ಕೊಂಡು ಬಲ್ಕ್ ದುಡ್ಡಾದಾಗ ಇವ್ರು ಆ ದುಡ್ಡು ತಗೊಂಡೋಗಿ ಕಂಪನಿಗಳ ಮೇಲೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇವ್ರು ಇನ್ವೆಸ್ಟ್ ಮಾಡೋದ್ರಿಂದ ಕಂಪನಿಗಳು ಬೆಳೆದಂಗೆ, ಕಂಪನಿಗಳು ಮೇಲೋದಂಗೆ ನಮ್ಮ ದುಡ್ಡು ಕೂಡ ಮೇಲೆ ಹೋಗ್ತಾ ಇರುತ್ತೆ. ಬಟ್ ಇಲ್ಲಿ ನಾವು ಯಾವುದೇ ಥರ ಕೆಲಸ ಮಾಡಲ್ಲ. ಇಲ್ಲಿ ಕೆಲಸ ಮಾಡೋಕ್ಕಂತಾನೆ ಫಂಡ್ ಮ್ಯಾನೇಜರ್ಸ್ ಅಂತ ಇರ್ತಾರೆ. ಫಂಡ್ ಮ್ಯಾನೇಜರ್ಸು ಅವ್ರು ಫುಲ್ ಎಕ್ಸ್ಪರ್ಟ್ ಇರ್ತಾರೆ. ಅವ್ರಿಗೆ ಇನ್ನೊಂದು ಡೌಟ್ ಗೊತ್ತಿರುತ್ತೆ, ಕಂಪ್ನಿ ಯಾವ ಥರ ವರ್ಕ್ ಆಗುತ್ತೆ, ಕಂಪ್ನಿ ಫ್ಯೂಚರಲ್ಲಿ ಹೆಂಗಿರುತ್ತೆ, ಪ್ರತಿಯೊಂದು ತಿಳ್ಕೊಳೋದೇ ಅವ್ರ ಕೆಲಸ. ಪ್ರತಿಯೊಂದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರತಿಯೊಂದು ನಾಲೆಡ್ಜ್ ಅವ್ರು ಬೆಳೆಸ್ಕೊಂಡಿರ್ತಾರೆ. ಇನ್ನೊಂದು ಡೌಟ್ ಅವ್ರಿಗೆ ಗೊತ್ತಿರುತ್ತೆ. ನಮ್ಮ ದುಡ್ಡನ್ನ ಯಾರು ಗೊತ್ತಿಲ್ಲದವ್ರು ಮ್ಯಾನೇಜ್ ಮಾಡ್ತಿಲ್ಲ, ನಮ್ಮ ದುಡ್ಡನ್ನ ಮ್ಯಾನೇಜ್ ಮಾಡ್ತಿರೋದು ಒಬ್ಬ ಫಂಡ್ ಮ್ಯಾನೇಜರ್ ಫುಲ್ ಎಜುಕೇಟೆಡ್ ಆಗಿರ್ತಾನೆ. ಅವ್ರಿಗೆ 1 year ಸ್ಯಾಲ್ರಿನೇ 5 ರಿಂದ 6 ಕೋಟಿ ಇರುತ್ತೆ. ಕಂಪೇರ್ ಟು ಡೈರೆಕ್ಟ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ನಾವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದು ತುಂಬ ಸೇಫು. ನಾವು ಡೈರೆಕ್ಟ್ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು, ಅದು ತುಂಬ ತಿಳ್ಕೊಂಡಿರಬೇಕು. ಸ್ಟಾಕ್ ಯಾವ ಥರ ವರ್ಕ್ ಆಗುತ್ತೆ, ಈ ಬಿಸ್ನೆಸ್ ಹೆಂಗೆ ನಡೆಯುತ್ತೆ ಅಂತ ಪ್ರತಿಯೊಂದು ನಾಲೆಡ್ಜ್ ಇರಬೇಕು. ಆಮೇಲೆ ನಮ್ಮ ಹತ್ರ ಸಣ್ಣ ಅಮೌಂಟ್ ಇರೋದ್ರಿಂದ ನಾವು ಎಲ್ಲ ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ 2 ಇಲ್ಲ 3 ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡ್ಬೋದು. $1,000 ಇದ್ದರೆ ನೀವು 2 ರಿಂದ 3 ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಒಂದು ಏಷ್ಯನ್ ಪೇಂಟ್ ಶೇರ್ ಪ್ರೈಸ್ 3,000 ಇದೆ, ಬ್ರಿಟಾನಿಯಾ 4,000 ಇದೆ, MRF 70,000 ಇದೆ, ನೆಸ್ಲೆ 18,000 ಇದೆ. ನೀವು ಹೆಂಗೆ ಇನ್ವೆಸ್ಟ್ ಮಾಡ್ತೀರಾ? ನಮ್ಮ ಹತ್ರ 5,000 ಇಟ್ಕೊಂಡು ಹೆಂಗೆ ಇನ್ವೆಸ್ಟ್ ಮಾಡ್ತೀರಾ? ಅದೇ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಏನು ಮಾಡ್ತವೆ, ನಿಮ್ಮ ಹತ್ರ 5,000, ಅವ್ರ ಹತ್ರ 5,000 ಇಸ್ಕೊಂಡಿರೋದ್ರ ಟೋಟಲ್ ಜಾಸ್ತಿ ದುಡ್ಡು ಇರುತ್ತಲ್ಲ, 100 ಕೋಟಿ 200 ಕೋಟಿ ಇರುತ್ತೆ. ಇವ್ರು ನಮ್ಮ ಬದಲು 30 ರಿಂದ 40 ಕಂಪ್ನಿಗಳ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಈ 30 ರಿಂದ 40 ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ನಮಗೆ ರಿಸ್ಕ್ ತುಂಬ ಕಡಿಮೆ ಆಗುತ್ತೆ. ಯಾಕಂದರೆ ಈಗ 40 ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ ಅಂದರೆ 10 ಕಂಪ್ನಿ ಲಾಸ್ ಆಗಿ ಮುಳುಗೆ ಹೋಯ್ತು ಅಂದರೂ ಕೂಡ 30 ಕಂಪ್ನಿ ಮೇಲೆ ಹೋಗಿರುತ್ತೆ. ಅವಾಗ ಏನಾಗುತ್ತೆ, ನಮ್ಮದು ರಿಸ್ಕ್ ತುಂಬ ಕಡಿಮೆ ಆಗುತ್ತೆ. ಅದೇ ಥರ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಯಾವುದನ್ನ 1-2 ಇಂಡಸ್ಟ್ರಿ ಮೇಲೆ ಇನ್ವೆಸ್ಟ್ ಮಾಡಲ್ಲ. ಇಂಡಸ್ಟ್ರಿ ಅಂದರೆ ಈಗ ಸಿಮೆಂಟ್ ಒಂದು ಇಂಡಸ್ಟ್ರಿ, ಸ್ಟೀಲ್ ಒಂದು ಇಂಡಸ್ಟ್ರಿ, ಹೆಲ್ತ್ ಕೇರ್ ಒಂದು ಇಂಡಸ್ಟ್ರಿ, ಹಾಸ್ಪಿಟಲ್ ಒಂದು ಇಂಡಸ್ಟ್ರಿ, ಬ್ಯಾಂಕಿಂಗ್ ಒಂದು ಇಂಡಸ್ಟ್ರಿ, ಈ ಥರ 6 ರಿಂದ 8 ಇಂಡಸ್ಟ್ರಿ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಅವಾಗ ಏನಾಗುತ್ತೆ, ನಮಗೆ ರಿಸ್ಕ್ ತುಂಬ ಕಡಿಮೆ ಆಗುತ್ತೆ. ಎಕ್ಸಾಂಪಲ್, ಕೊರೋನಾ ಬಂದಾಗ ಆಲ್ಮೋಸ್ಟ್ ಆಲ್ ಎಲ್ಲ ಬಿಸ್ನೆಸ್ಗಳು ಕ್ಲೋಸ್ ಆಗಿಬಿಟ್ಟಿದ್ವು. ಅವಾಗ ಯಾವ್ಯಾವಿದ್ವು? ಅವಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದು ಫಾರ್ಮಾ ಅಂದರೆ ಮಾತ್ರೆ, ಟ್ಯಾಬ್ಲೆಟ್ ಎಲ್ಲ ತಯಾರು ಮಾಡೋ ಕಂಪ್ನಿಗಳು, ಹಾಸ್ಪಿಟಲ್ಸು, ಐ ಟಿ ಅಂದರೆ ಸಾಫ್ಟ್ವೇರ್ ಕಂಪ್ನಿಗಳು, ಇವೆಲ್ಲ ಅವಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು. ಅವಾಗ ಏನಾಯಿತು, ಬ್ಯಾಲೆನ್ಸ್ ಆಯಿತು. ಲಾಸ್ ಆಗಿರೋ ಕಂಪ್ನಿ ಇಷ್ಟಿದ್ರೆ, ಪ್ರಾಫಿಟ್ ಮಾಡಿರೋ ಕಂಪ್ನಿ ಇಷ್ಟಿರುತ್ತೆ. ಅವಾಗ ಏನಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಈ ಥರದ್ರಿಂದ ಏನಾಗುತ್ತೆ, ನಮಗೆ ರಿಸ್ಕ್ ತುಂಬ ಕಡಿಮೆ ಆಗುತ್ತೆ. ಲಾಂಗ್ ಟರ್ಮಲ್ಲಿ ನಾವು 12 ರಿಂದ 15% ರಿಟರ್ನ್ನ ಮ್ಯೂಚುವಲ್ ಫಂಡಲ್ಲಿ ಆರಾಮಾಗಿ ತೆಗಿಬೋದು.
ಈಗ ಗೊತ್ತಾಯ್ತಲ್ಲ ಮ್ಯೂಚುವಲ್ ಫಂಡ್ ಅಂದರೆ ಏನು, ಮ್ಯೂಚುವಲ್ ಫಂಡ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಅದೇ ಥರ SIP ಅಂದರೆ ಏನು, ಲಮ್ಸಮ್ ಅಂದರೆ ಏನು, ಟ್ಯಾಕ್ಸ್ ಫಂಡ್ ಅಂದರೆ ಏನು. ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಬರೀ ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರ ಅಲ್ಲ, ಅವ್ರು ಬೇರೆ ಬೇರೆ ಕಡೆನಲ್ಲೂ ಇನ್ವೆಸ್ಟ್ ಮಾಡ್ತಾರೆ. ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಯಾವ್ಯಾವ ಥರ ಮ್ಯೂಚುವಲ್ ಫಂಡ್ ಇದ್ದಾವೆ, ಆ ಥರ ಪ್ರತಿಯೊಂದು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೊಳೋಣ. ನೀವು ಸ್ಟಾಕ್ಸಲ್ಲಾದರೂ ಇನ್ವೆಸ್ಟ್ ಮಾಡಿ, ಮ್ಯೂಚುವಲ್ ಫಂಡಲ್ಲಾದರೂ ಇನ್ವೆಸ್ಟ್ ಮಾಡಿ, ನೀವೆಲ್ಲೇ ಇನ್ವೆಸ್ಟ್ ಮಾಡೋಕ್ಕೂ ನಮಗೊಂದು ಡಿಮ್ಯಾಟ್ ಅಕೌಂಟ್ ಅಂತ ಬೇಕು. ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದರೆ ನಾವು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ.